ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನ ಕೊಪ್ಪಲು ಗ್ರಾಮದಲ್ಲಿ ರಸ್ತೆ ಚರಂಡಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ. ಜನರ ಸಮಸ್ಯೆ ಆಲಿಸಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ವಿಫಲವಾಗಿದೆ ಎಂದು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಘಟನೆ ರಾಜ್ಯ ಅಧ್ಯಕ್ಷ ಡಾ ಸಿಂಹ ಶಿವಗೌಡ ಆರೋಪಿಸಿದರು. ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ರಸ್ತೆ ಚರಂಡಿ ಬಗ್ಗೆ ಮಾಹಿತಿ ಪಡೆದು ಶೀಗೆವಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ಮತ್ತು ಪಿಡಿಒ ಶ್ರೀಧರ್ ಅವರಿಗೆ ವಾರದಲ್ಲಿ ಈ ಗ್ರಾಮದ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸಬೇಕು, ಇಲ್ಲವಾದರೆ ಪ್ರತಿಭಟನೆ ಎಚ್ಚರಿಕೆ ನೀಡಿದರು. ಸಂಘಟನೆ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಗೌಡ ಸೇರಿದಂತೆ ಗ್ರಾಮಸ್ಥರು ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ಈ ಗ್ರಾಮದ ಜನಗಳು ತಗೊಬಂದು ತಹಸೀಲ್ದಾರ್ ಮುಂದ್ಗಡೆ ನಾವು ಧರಣಿ ಕೂತ್ಕೋತೀವಿ. ಮಾನ್ಯ ಪಂಚಾಯತಿ ಅಧ್ಯಕ್ಷರಿಗೂ ಫೋನ್ ಮಾಡ್ತೀನಿ, ನಾನು ಶ್ರೀಗಳ ಪಿಡಿಒ ಅವ್ರಿಗೂ ಫೋನ್ ಮಾಡ್ತೀನಿ. ಇದನ್ನ ಬಗೆಹರಿಸಬೇಕು. ಒಂದು ವಾರದೊಳಗಡೆ ಬಗೆಹರಿಸ್ತಿಲ್ಲ ಅಂದ್ರೆ ನಿಮ್ ತಕ್ಕ ಬಿಸಿ ಬಿಟ್ಟು ಕೆಲಸವನ್ನ ಮಾಡ್ತೀವಿ. ಒಂದೇ ಸಮ ಒಟ್ಕೊತದೆ ನೀರು ನಮ್ಗೆ ತಿರುಗಾಡಕ್ ಹಾಕಿಲ್ಲ. ಕತ್ಲೆ ಕಾಲದಲ್ಲಿ ಜಾರಿ ಬೀಳ್ತೀವಿ. ಈಗ ನಮ್ಗೆ ತಿರುಗಾಡಂಗೆ ನಮ್ಗೆ ಜಾಗ ಇದ್ ಮಾಡ್ಕೊಡ್ಲಿ ರೋಡ. ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾಳೆನೇ ಲೆಟರ್ ಕಳಿಸ್ತೀವಿ. ಅದೇನು ಸಂಘಟನೆಯಿಂದ ಹೋರಾಟ ಮಾಡಬೇಕು, ಅದಕ್ಕೆ ನಾವು ರೂಪುರೇಷೆ ತಯಾರು ಮಾಡಿ ನಾವು ಹೋರಾಟ ಮಾಡ್ತೀವಿ.